ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆದ್ರೆ ನನ್ನನ್ನು ಬೇಕಾದ್ರೆ ಕನ್ಸಿಡರ್ ಮಾಡ್ಲಿ ಅಥವಾ ಈ ಭಾಗಕ್ಕೆ ಬಂದ್ರೆ ನನ್ನ ಹೆಸರು ಹೇಳ್ತಾರೆ ಅಂತ ಹೇಳ್ತಾ ಇದ್ದಂತ ಶ್ರೀರಾಮುಲು ಅವರು ಈಗ ನೇರ ಅವಕಾಶ ಸಿಕ್ಕಿದ್ರೆ ನಾನು ಅದನ್ನ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಹೀಗೆ ಶ್ರೀರಾಮುಲು ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸ್ಥಾನ ಬದಲಾವಣೆ ಆದ್ರೆ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಸಿದ್ಧ. ಯಡಿಯೂರಪ್ಪ ಅವರ ಆಶೀರ್ವಾದವೂ ಬೇಕಿದೆ. ಬಸನಗೌಡ ಯತ್ನಾಳ್ ನನ್ನ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಅವರು ನಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಸಂತೋಷ. ಅವಕಾಶ ಸಿಕ್ಕರೆ 2028ರಲ್ಲಿ 150 ಸ್ಥಾನ ಗೆಲ್ಲೋದಕ್ಕೆ ಕೆಲಸ ಮಾಡ್ತೀನಿ. ಕೋಲಾರದಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಕೊಟ್ಟಂತ ಹೇಳಿಕೆ. ತೀರಾ ಮೊನ್ನೆಯಿಂದ ಶ್ರೀರಾಮುಲು ಅವರು ಈ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರ ಬಂದಾಗ ಒಂದು ಮಾತನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಏನಂತ? ವಿಜಯಪುರದ ಕಡೆ ಹೋದ್ರೆ ಯತ್ನಾಳ್ ಹೆಸರು ಹೇಳ್ತಾರೆ, ಆಮೇಲೆ ಕಲ್ಯಾಣ ಕರ್ನಾಟಕ ಕಡೆ ಬಂದ್ರೆ ನನ್ನ ಹೆಸರು ಹೇಳ್ತಾರೆ, ಬೆಳಗಾವಿ ಕಡೆಗೆ ಹೋದ್ರೆ ರಮೇಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ. ಈ ತರ ಅಂತ ಹೇಳ್ತಿದ್ರು ಬಿಟ್ರೆ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ನಾನು ಸಿದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ. ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡ್ತಾರೆ. ಇಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಗೊತ್ತಿದೆ ರಾಮ್ಲು ಯಾವ ತರ ಮನುಷ್ಯ, ಯಾವ ರೀತಿಯಲ್ಲಿ ಕಷ್ಟಪಡ್ತಾನ, ಯಾವ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನ, ಎಲ್ಲಾ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡುವಂತ ಕೆಲಸ ಮಾಡಿದಾರ. ನಮ್ಮ ತಮ್ಮನವರು ವಿಜೇಂದ್ರ ಅವರು ಬೇರೆ ಏನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ರು ಆಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಅಕಸ್ಮಿತವಾಗಿ ಅವರು ಈಗಿರಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕೆಂದೇಳಿ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರೆ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ. ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮ್ಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಹೀಗೆ ಶ್ರೀರಾಮುಲು ಅವರು ತಮ್ಮ ಅಂತ ಹೇಳ್ತಾ ಇದ್ರು ಕೂಡ, ಯಾರಿಗೆ ವಿಜಯೇಂದ್ರಗೆ ತಮ್ಮ ಅಂತ ಹೇಳ್ತಾ ಇದ್ರು ಕೂಡ, ಅವರು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅನುಭವದ ಕೊರತೆ ಇದೆ. ಮಾಜಿ CM ಯಡಿಯೂರಪ್ಪ ಮುಂದೆ ಬರಬೇಕು, ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷವು ಅಧಿಕಾರಕ್ಕೆ ಬರಬೇಕು, ಈಗಿರುವ ಗೊಂದಲಗಳು ನಿವಾರಣೆ ಆಗಬೇಕು, ದೆಹಲಿಗೆ ಹೋಗಿರುವವರನ್ನ ಸಮಾಧಾನ ಮಾಡಬೇಕಾಗಿದೆ. ಕೋಲಾರದಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಕೊಟ್ಟಿರುವಂತ ಹೇಳಿಕೆ. ಒಂದ್ ಕಡೆ ಅವ್ರು ನಮ್ಮ ತಮ್ಮ ಅಂತ ಒಂದು 10 ಬಾರಿ ಹೇಳಿರ್ಬೋದು, ಮತ್ತೊಂದ್ ಕಡೆ ಯಡಿಯೂರಪ್ಪನವ್ರನ್ನ ವಿಶ್ವಾಸ ಅವ್ರ ಆಶೀರ್ವಾದ ಬೇಕು ಅಂತಾನು ಹೇಳಿರ್ಬೋದು. ಬಟ್ ಅವರಲ್ಲಿರುವಂತ ಕೊರತೆ ಏನು ಅಂತ ಶ್ರೀರಾಮುಲು ಅವರ ಪ್ರಕಾರವಾಗಿ ಏನು ಅಂತಂದ್ರೆ ಅನುಭವದ ಕೊರತೆ. ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಸೊ ಅಲ್ಲಿಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅನುಷಾ ಇಲ್ಲಿ. ಅದೇನು ಅಂತ ಅಂದ್ರೆ ಇಷ್ಟು ದಿನ ಬಹುಶಃ ವಿಜಯೇಂದ್ರ ಅವರ ವಿರೋಧಿ ಬಣ ಅಂತ ಗುರುತಿಸಿಕೊಂಡಿದ್ದಂತ ಯತ್ನಾಳ್ ಬಣದಲ್ಲಿದ್ದಂಥವ್ರು ಕೆಲವರು ಮಾತನಾಡ್ತಾ ಇದ್ರು ಬಿಟ್ರೆ ನೇರವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿದ್ದೀನಿ ಅಥವಾ ನನಗೆ ಅವಕಾಶ ಸಿಕ್ಕರೆ ನಿಭಾಯಿಸ್ತೀನಿ ಈ ತರಣ ಅಂತ ಮಾತುಗಳು ಬಹುಶಃ ಆ ಬಣ ಹೊರತುಪಡಿಸಿದ್ರೆ ಉಳಿದಂತ ನಾಯಕರುಗಳಿಂದ ಇರಲಿಲ್ಲ. ಈಗ ಆ ವಿರೋಧಿ ಬಣ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ದೊಡ್ಡದಾಗ್ತಾ ಇದೆ. ಅದಕ್ಕಿನ್ನೂ ಕೂಡ ಕೆಲವರು ಸೇರೋರಿದ್ದಾರೆ. ಸೇರಿಲ್ಲ ಅಂತ ಅಂದ್ರೂ ಕೂಡ ಅವರು ಪರವಾಗಿ ಇರುವಂತ ಮನಸ್ಥಿತಿ ಹೊಂದಿದ್ದಾರೆ ಅನ್ನುವಂಥದ್ದಕ್ಕೆ ಇದೆಲ್ಲ ಕೆಲ ಉದಾಹರಣೆಗಳ ರೂಪದಲ್ಲಿ ಸಿಗ್ತಾ ಇದೆ. ಅದು CT ರವಿ ಅವರು ಕೊಟ್ಟಂತ ಕೆಲ ಮಾರ್ಮಿಕವಾದಂತಹ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಈಗ ಶ್ರೀರಾಮುಲು ಅವರು ವ್ಯಕ್ತಪಡಿಸ್ತಾ ಇರುವಂತ ಆಸೆ ಆಗಿರ್ಬೋದು. ಹೀಗೆ ರಾಜ್ಯ ಬಿಜೆಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೈ ಮೀರ್ತಾ ಇದೆ ಒಳಬೇಗುದಿ.